ಆಮೇಲೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ಒಂದು 3,000 ಮಂದಿ ನಿಲ್ಸಿದೀವಲ್ಲ, ಅದೇ ಥರ 3,000 ಹಣತೆಯನ್ನು ಮುಂದಿಟ್ಟಿರ್ತೀವಿ. ಓಕೆ. ಅದನ್ನು ಲಯನ್ಸ್ ಕ್ಲಬ್ನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಹೆಂಗಸರೆಲ್ಲರೂ ಬಂದು ಅದಕ್ಕೆ ಆಯೋಜನೆ ಮಾಡಿದ್ದೀವಿ. ಅವರೆಲ್ಲರೂ ದೀಪ ಹಚ್ತಾರೆ. ಓಕೆ. ನಮ್ಮ ಕನ್ನಡದ ಕರ್ಕಿಯವರು ಬರೆದಿರ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಹಾಡು, ಹಚ್ಚೇವು ಕನ್ನಡದ ದೀಪ ಅಂತ. ಹೌದು. ಓಕೆ. ಹೌದು, ಅದು ಅದನ್ನ ಹಾಡ್ತಾರೆ. ಹಾಡುವಾಗ ಅದ್ರ ನಂತರ ಇದೆಲ್ಲ ಆದಮೇಲೆ ನಮ್ಮದು ಒಂದು ನಗಾರಿ, ಕನ್ನಡದ ಒಂದು ದೊಡ್ಡ ಒಂದು ಅದೊಂದು ಚಿತ್ರಣ, ಅದು ನಗಾರಿಯನ್ನು ಬಾರಿಸ್ತಾರೆ. ನಗಾರಿಯನ್ನು ಬಾರಿಸಿದಾಗ ಕೊಂಬು ಕಹಳೆಯನ್ನು ಊದ್ತಾರೆ. ಇದು ಊದಿದ ಮೇಲೆ ಬಾರಿಸು ಕನ್ನಡ ಡಿಂಡಿಮ್ಮವ ಅಂತ ಒಂದು ಹಾಡನ್ನು ನಮ್ಮ ಕುವೆಂಪು ಅವ್ರದ್ದು ಹಾಡನ್ನು ಹಾಡೋದ್ರ ಮುಖಾಂತರ ಇಲ್ಲಿಗೆ ಎಂಡ್ ಆಗತ್ತೆ ಆ ಕಾರ್ಯಕ್ರಮ. ಹೌದು. ಇಂಥದ್ರೊಳಗೆ ಎಲ್ಲ ಡಿಜಿಟಲ್ ಮೀಡಿಯಾದವ್ರಿಗೆ ಕರೆದಿದ್ದೀವಿ, ಎಲ್ಲ ಮಾಧ್ಯಮದವ್ರಿಗೂ ಕರೆದಿದ್ದೀವಿ. ಅದರೊಳಗೂ ನಮ್ಮ ರಾಮಚಂದ್ರ ಅವರಿಗಂತೂ ನಾವು ಕೃತಜ್ಞತೆಯನ್ನು ಹೇಳಬೇಕು. ಯಾಕೆಂತಂದ್ರೆ ವಾಲಂಟ್ರಿಯಾಗಿ ನಾವು ಇದರೊಳಗೆ ಇದ್ದೀವಿ ಗುರುಗಳೇ, ನಮ್ಮ ಕಾರ್ಯಕ್ರಮ ನಾವು ಇದನ್ನು ನಮ್ಮ ಮಾಧ್ಯಮದಲ್ಲೂ ತರ್ತೀವಿ ಅಂತ. ಇವತ್ತು ಮಾಧ್ಯಮದಲ್ಲಿ ಭಾಳಷ್ಟು ಜನ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋರೇ ಜಾಸ್ತಿ ಇದ್ದಾರೆ. ಅಂಥದ್ರೊಳಗೆ ಒಂದು ಅಪ್ಪಟ ಕನ್ನಡಿಗ ಈ ರಾಮಚಂದ್ರ ಅವರು ಅಶ್ವವೇಗ ಅಂಥೇಳಿ ಈ ಚಾನಲ್ನ ಮಾಡ್ತಾ ಇರುವಂಥವ್ರು, ಅವರಾಗಿಯೇ ಬಂದು ಈ ಕನ್ನಡದ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರುವಂಥ ಒಬ್ಬ ಮಾಧ್ಯಮದವರು. ಹಾಗಾಗಿ ಕನ್ನಡ ಡಿಂಡಿಮ ಪ್ರತಿಷ್ಠಾನದಿಂದ ಅವರಿಗೂ ಸಹ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.